ಹುಚ್ಚು ನಾಯಿ ಕಡಿದು 15ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿರುವಂತಹ ಘಟನೆ ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಿಗೆ ತಾಲೂಕಿನ ಆಲೂರು ಗ್ರಾಮದಲ್ಲಿ ನಡೆದಿದೆ. ಇನ್ನು ಬೆಳಗಿನ ಜಾವ 6 ಗಂಟೆಗೆ 15ಕ್ಕೂ ಹೆಚ್ಚು ಜನರಿಗೆ ಗಾಯಗೊಳಿಸಿದೆ ನಾಯಿ. ಮನೆ ಮಂದಿ ಕಟ್ಟಿರುವಂಥ ಜಾನುವಾರು ಹಸು ಎಮ್ಮೆಗಳಿಗೆ ಕೂಡ ಕಚ್ಚಿ ಗಾಯಗೊಳಿಸಿದೆ. ಬೀದಿ ನಾಯಿಗಳಿಗೂ ಕೂಡ ನಾಯಿ ಕಚ್ಚಿರುವಂಥ ಘಟನೆ. ಒಟ್ಟು 15 ಜನರಿಗೆ ಗಾಯಗೊಳಿಸಿದೆ ನಾಯಿ. 12ಕ್ಕೂ ಹೆಚ್ಚು ಜನ ಕಲಿಕೆರೆಯ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ಪಡೆದು 3 ಜನರಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲು ಡಾಕ್ಟರ್ ಶಶಿಕಾಂತ್ ಬಾಗೇವಾಡಿ ತಿಳಿಸಿದ್ದಾರೆ. ಎಷ್ಟು ಮಂದಿ ಕಳೆದ ಊರಾಗ? 20 ಮಂದಿ ತೋರಿ. 20 ಮಂದಿ ರೀ. ಎಷ್ಟು ಬೆಳಗ್ಗೆಯಿಂದ? ನಮ್ಗೆ ಬೆಳಗ್ಗಿನಿಂದ 4ರಿಂದ ನೋಡ್ರಿ 6 ಗಂಟೆಯಿಂದ ಎಷ್ಟು ಮಂದಿ? 20 ಮಂದಿ ಕಡ್ದದ. ಎಲ್ಲಿ ಸರ್ಕಾರದ ದವಾಖಾನೆ ತೋರಿಸಿದ್ರೆ ಎಲ್ಲಿ ಹೋಗಂದಾರ ಅವರು? ಬಿಜಾಪುರ 20 ಮಂದಿಗೆ ದಿನಾಂಕ 12/7/2024 ಶುಕ್ರವಾರದಂದು ಆಲ್ಗೂರು ಗ್ರಾಮದಲ್ಲಿ ನಸುಕಿನ ಜಾವದಲ್ಲಿ ಹುಚ್ಚುನಾಯಿ ಒಂದು ಸುಮಾರು 24 ಜನರಿಗೆ ಕಚ್ಚಿದ್ದು, ಅದಲ್ಲದೆ ಸುಮಾರು 10ರಿಂದ 15 ಬೀದಿ ನಾಯಿಗಳಿಗೆ ಕೂಡ ಕಚ್ಚಿದೆ. ಅಷ್ಟೇ ಅಲ್ಲದೆ ರೈತರು ಸಾಕಿದ ದನ ಕರುಗಳಿಗೆ ಕೂಡ ಕಚ್ಚಿದೆ. ಇದರಿಂದ ಈ ದನ ಕರುಗಳಿಗೆ ಕಚ್ಚಿದ್ರಿಂದ ಜನಪ್ರತಿನಿಧಿಗಳು ಇದರ ಬಗ್ಗೆ ಗಮನ ಹರಿಸಿ ಮುಂದೆ ಆಗುವ ಅನಾಹುತಗಳನ್ನು ತಪ್ಪಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಅಷ್ಟೇ ಅಲ್ಲದೆ ಈ ಬೀದಿ ನಾಯಿಗಳಿಗೆ ಮುಂದಿನ ದಿನಗಳಲ್ಲಿ ಗ್ರಾಮಸ್ಥರು ಅವುಗಳ ಮೇಲೆ ಸ್ವಲ್ಪ ಎಚ್ಚರದಿಂದ ಗಮನ ಹರಿಸಬೇಕಾಗಿ ತಮ್ಮಲ್ಲಿ. ಒಟ್ಟಿನಲ್ಲಿ ಹುಚ್ಚುನಾಯಿಯ ಹುಚ್ಚಾಟಕ್ಕೆ ಇಡೀ ಗ್ರಾಮವೇ ಬೆಚ್ಚಿ ಬಿದ್ದಿದೆ. ಇನ್ನು ಮುಂದೆ ಆದರೂ ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮಕ್ಕೆ ತೆರಳಿ ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ.